ವೆಲ್ಕಮ್ ಬ್ಯಾಕ್ ಟು ಎಂಜಾಯ್ ಫಾರ್ ಕನ್ನಡ. ಇವತ್ತಿನ ಒಂದು ವಿಡಿಯೋದಲ್ಲಿ 7th ಪೇ ಕಮಿಷನ್ ಜಾರಿಗೆ ಬಂದಾಗ ನಿಮಗೆ ಎಷ್ಟೆಲ್ಲ ಸ್ಯಾಲ್ರಿ ಹೈಕ್ ಆಗುತ್ತೆ ಮತ್ತು 7th ಪೇ ಕಮಿಷನ್ನು ಎಷ್ಟು ಹೈಕಿಗೆ 27% ಹೈಕ್ ಆದಾಗ ನಿಮಗೆ ಎಷ್ಟು ಶಿಫಾರಸು ಬರುತ್ತೆ ಅಂತ ತಿಳಿಸ್ಕೊಡ್ತಾ ಬರ್ತೀನಿ. ಒಂದು PDF ಮುಖಾಂತರ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ, ಅದು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಬರ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನಿಮಗೆ ಮೂಲ ವೇತನ ಏನಿದೆ ಅದು ನಿಮಗೆ ಎಷ್ಟು ಹೈಕ್ ಆಗುತ್ತೆ ಅಂದರೆ 7th ಪೇ ಕಮಿಷನ್ ಸಂಪೂರ್ಣವಾಗಿ ಜಾರಿಗೆ ಬಂದರೆ ನಿಮಗೆ ಎಷ್ಟು ಹೈಕ್ ಅಂತ ತಿಳಿಸ್ಕೊಡ್ತೀನಿ. ನಿಮಗೆ ಕೆಲವೊಂದು ಎಕ್ಸಾಂಪಲ್ ಮೂಲಕ ತಿಳಿಸ್ಕೊಡ್ತೀನಿ. ಇದು PDF ಸ್ವಲ್ಪ ಬ್ಲರ್ ಇದೆ, ಸೊ ಅದಕ್ಕೋಸ್ಕರ ಸ್ವಲ್ಪ ಝೂಮ್ ಮಾಡ್ತೀನಿ. ನೀವು ವೀಡಿಯೋನ ನೋಡಬೇಕಿದ್ರೆ 1080p ಫುಲ್ HD ವೀಡಿಯೋದಲ್ಲಿ ನೋಡಿ, ಅವಾಗ ನಿಮಗೊಂದು ಕ್ಲಾರಿಫಿಕೇಷನ್ ಸಿಗುತ್ತೆ. ನೀವು ಇಲ್ಲಿ ಡೈರೆಕ್ಟಾಗಿ ವೀಡಿಯೋಗೆ ಬರೋದಾದರೆ ಕನಿಷ್ಠ ವೇತನ ನೋಡ್ಬೋದು. ನೀವು ಇಲ್ಲಿ 17,000 ಯಾರಿಗಿತ್ತು ಅವರಿಗೆ ಬಂದು 27,000 ಆಗುತ್ತೆ. ನೋಡ್ಬೋದು ಇಲ್ಲಿ ಪ್ರಸ್ತುತ ಮುಖ್ಯ ವೇತನ ಶ್ರೇಣಿ ಮತ್ತು ಪರಿಷ್ಕೃತ ಮುಖ್ಯ ವೇತನ ಶ್ರೇಣಿ ಅಂತ 2 ಕಾಲಮ್ ಇದೆ. ಇದರಲ್ಲಿ ಕನಿಷ್ಠ ವೇತನ 17,000 ಇದ್ದರೆ ನಿಮಗೆ ಗರಿಷ್ಠ ವೇತನ ಬಂದು 27,000 ಆಗುತ್ತೆ. ಇನ್ನು ಅದೇ ಥರ ಕೆಲವೊಂದು ಎಕ್ಸಾಂಪಲ್ ತೊಗೊಂಡಾಗ ಗರಿಷ್ಠ ವೇತನ 1,50,000 ಯಾರಿಗಿತ್ತು ಅವರಿಗೆ ಬಂದು 2,40,000 ರೂಪಾಯಿ ಆಗುತ್ತೆ. ಅದೇ ಥರ ನೋಡೋದಾದ್ರೆ ಇಲ್ಲಿ ವೇತನ ಶ್ರೇಣಿ ಸಂಖ್ಯೆ 1ರಲ್ಲಿ ನೋಡಿದ್ದೀವಿ, ಇಲ್ಲಿ 17,000 ಇರೋರಿಗೆ 27,000 ಆಗುತ್ತೆ. ಮತ್ತು 2ನೇದಲ್ಲಿ ನೋಡಿದಾಗ 18,600 ಇರೋರಿಗೆ ಬಂದು 29,600 ಆಗುತ್ತೆ. ಇನ್ನು 19,900 ಇರೋರಿಗೆ ಬಂದು 31,000 ಆಗುತ್ತೆ. ಇನ್ನು 5ನೇ ವೇತನ ಶ್ರೇಣಿ ನೀವು 5ರಲ್ಲಿ ನೋಡಿದಾಗ 23,500 ಯಾರಿಗಿದೆ ಅವ್ರಿಗೆ 37,500 ಆಗುತ್ತೆ. ಈ ಥರ ಇಲ್ಲಿ ಜಾಸ್ತಿ ಆಗ್ತಾ ಬರುತ್ತೆ. ಇನ್ನು ಇನ್ನೊಂದು ಸ್ವಲ್ಪ ಮೂಲ ವೇತನ ನೋಡಿದಾಗ ನೀವಿಲ್ಲಿ 9ನೇ ಕಾಲಮ್ನಲ್ಲಿ ನೋಡಿದಾಗ 33,450 ಯಾರಿಗಿದೆ ಅವರಿಗೆ ಬಂದು 54,000 ಆಗುತ್ತೆ. ಆಲ್ಮೋಸ್ಟ್ ಇಲ್ಲಿ 20,000ಗಳಷ್ಟು ಹೈಕ್ ಆಗುತ್ತೆ. ಇನ್ನು ಮೂಲ ವೇತನ ಬಂದು 16ರಲ್ಲಿ ನೀವು ನೋಡಿದಾಗ 52,650 ಯಾರಿಗಿದೆ ಅವರಿಗೆ 83,700 ಜಾಸ್ತಿ ಆಗುತ್ತೆ. ಇದು ಬಂದು ನಿಮಗೆ ಇನ್ಕ್ಲೂಡಿಂಗ್ ಫಿಟ್ಮೆಂಟ್, DA, ತೊಟ್ಟಿ ಬತ್ತಿ ಏನೆಲ್ಲ ಕೊಡ್ತಾರೆ ಅದನ್ನೆಲ್ಲ ಸೇರಿ ನಿಮಗೆ ಇಲ್ಲಿ ಸ್ವಲ್ಪ ಇದು ಬಂದಿದೆ ನೋಡಿ. ನಿಮಗೆ ಎಷ್ಟೆಷ್ಟು ಯಾವ್ದು ಬರುತ್ತೆ ಅಂತ ಅದ್ರ ಮುಂದೆ ನಿಮಗೆ ಇನ್ಫಾರ್ಮೇಷನ್ ಇರುತ್ತೆ, ಅದೊಂದು ನೀವು ನೋಡ್ಕೊಳ್ಬೋದು. ಇನ್ನು ನೀವು ಲಾಸ್ಟ್ ಕಾಲಮ್ಗೆ ಬರೋದಾದರೆ ನಿಮಗೆ ಆಲ್ರೆಡಿ ತೋರಿಸುತ್ತೆ. ಆಲ್ಮೋಸ್ಟ್ 1,46,000 ಯಾರಿಗಿದೆ ಅವ್ರಿಗೆ 1,67,000 ಆಗುತ್ತೆ. ಟೋಟಲಾಗಿ ನೀವು ನೋಡಿದಾಗ ಪರಿಷ್ಕೃತ ವೇಣಿ ಅಂದರೆ ಇಲ್ಲಿ ಯಾವುದೆಲ್ಲ ಇನ್ಕ್ಲೂಡ್ ಆಗುತ್ತೆ ಅಂದರೆ ತೊಟ್ಟಿ ಬತ್ತಿ ಇನ್ಕ್ಲೂಡ್ ಆಗುತ್ತೆ, ಮತ್ತು ಮನೆ ಬಾಡಿಗೆ ಇನ್ಕ್ಲೂಡ್ ಆಗುತ್ತೆ, ಮತ್ತು ಫಿಟ್ಮೆಂಟ್ ಏನಿದೆ, DA ಏನಿದೆ ಎಲ್ಲ ಕೂಡ ಇಲ್ಲಿ ಹೈಕ್ ಆಗ್ತಾ ಬರುತ್ತೆ. ಇನ್ನು ದಿನಾಂಕ ಕೂಡ ನೋಡಿದ್ವಿ, ಲಾಸ್ಟ್ ಹೈಕ್ ಮಾಡಿದ್ದು ಬಂದು ಅಂದರೆ 1/7/2022ರಲ್ಲಿ ಆಲ್ಮೋಸ್ಟ್ 2 ಇಯರ್ಸ್ ಬ್ಯಾಕ್ ಏನು ಹೈಕ್ ಮಾಡಿದ್ರು ವೇತನ ಶ್ರೇಣಿ, ಅದೇ ನಿಮಗೆ ಇಲ್ಲಿ ಶೋ ಆಗ್ತಿದೆ ಲಾಸ್ಟ್ ಇಯರ್ದು. ನೆಕ್ಸ್ಟ್ ನಿಮಗೆ ಏನು ಹೈಕ್ ಮಾಡಿದಾಗ ಎಷ್ಟು ಬರುತ್ತೆ ಅಂತ ನಿಮ್ಮೊಂದು ಕ್ಲಾರಿಫಿಕೇಷನ್ ಸಿಗುತ್ತೆ. ಇನ್ನು ಇದರಲ್ಲಿ ನಿಮಗೆ ಮನೆ ಬಾಡಿಗೆ ಬತ್ತಿ ಸಿಗುತ್ತೆ. ಅಂದರೆ ಮೊದಲು ಎಷ್ಟಿತ್ತು ಇವಾಗ ಅದನ್ನು ಜಾಸ್ತಿ ಮಾಡಿದಾಗ ನಿಮಗೆ ಪರಿಷ್ಕೃತ ಮಾಡಿದಾಗ ಎಷ್ಟಾಗುತ್ತೆ ಅಂತ ಕೂಡ ಇಲ್ಲಿ ನೋಡ್ಬೋದು. ಮನೆ ಬತ್ತಿ ಬಾಡಿಗೆ ಇದ್ದರೆ ವರ್ಗ A ಬತ್ತಿ 20% ಏನಿದೆ ಅದು ವರ್ಗ A ಅವರಿಗೆ ಎಷ್ಟಾಗುತ್ತೆ ಅಂತ ನಿಮಗೆ ಶೋ ಆಗುತ್ತೆ. ಒಂದು ಸಲ ನೋಡ್ಕೊಳ್ಳಿ ವೀಡಿಯೋನ, ಒಂದು ಸಲ ಪಾಸ್ ಮಾಡಿ. ನಿಮಗೆ ಮೂಲ ವೇತನ ಇವಾಗ ಎಷ್ಟಿದೆ, ನಿಮಗೆ ಹೈಕ್ ಆದಾಗ ಎಷ್ಟಾಗುತ್ತೆ ಅಂತ ಗೊತ್ತಾಗುತ್ತೆ. ಜಸ್ಟ್ ನಾನು ನಿಮಗೆ ಇಲ್ಲಿ ಝೂಮ್ ಮಾಡಿ ತಿಳಿಸ್ಕೊಡ್ತಾ ಬರ್ತೀನಿ. ನೋಡ್ಕೊಳ್ಳಿ ಇಲ್ಲಿ ನಿಮ್ಮ ಮೂಲ ವೇತನ ಒಂದು ಸಲ ನೋಡ್ಕೊಳ್ಳಿ. ಅದು ಪರಿಷ್ಕೃತ ನಿಮಗೆ ಲಾಸ್ಟ್ ಕಾಲಮಲ್ಲಿ ಏನಿದೆ ಅದು ನಿಮಗೆ ಪರಿಷ್ಕೃತವಾದಾಗ ಎಷ್ಟಾಗುತ್ತೆ ಅಂತ ಗೊತ್ತಾಗುತ್ತೆ. ಬಟ್ ಇನ್ನೂ ಏನಂದರೆ ಅಫಿಷಿಯಲಾಗಿ ಇನ್ಫಾರ್ಮೇಷನ್ ಬಂದಿಲ್ಲ ಅದು ಹೈಕ್ ಆಗುತ್ತಾ ಇಲ್ವಾ ಅಂತ. ಒನ್ಸ್ ಅದು ಇನ್ಫಾರ್ಮೇಷನ್ ಬಂದ ಕೂಡಲೇ ಇದು ಫುಲ್ ಅಮೌಂಟ್ ನಿಮಗೆ ಏನೇನು ತಿಳಿಸ್ತೀನಿ ಅದೇನು ಜಾರಿ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಮುಂದೆ ನೋಡಿ ಸಿಗೋಣ. ಧನ್ಯವಾದಗಳು.